ಸ್ನೇಹಿತರೆ ನಮಸ್ಕಾರ. ಇವತ್ತು ಗೃಹಜ್ಯೋತಿ ಅರ್ಜಿ ಮರುಪರಿಶೀಲನೆಗೆ ಎಲ್ಲ ಬಂದಿದ್ದೀವಿ. ಇವತ್ತು ಯಾವ ಥರ ಸರ್ವೆ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಜ್ಯೋತಿ ವೆರಿಫಿಕೇಷನ್ ಬಗ್ಗೆ ನಿಮ್ಗೆ ಏನಾರು ಡೌಟ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಇಲ್ಲಿ ಫೀಲ್ಡಲ್ಲಿ ಏನಾಗ್ತಿದೆ ಅಂದರೆ ಗೃಹಜ್ಯೋತಿ ಬಗ್ಗೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಇನ್ನೂ ಸುಮಾರು ಜನಕ್ಕೆ ಡೌಟ್ಸೇ ಕ್ಲಿಯರ್ ಆಗಿಲ್ಲ. ಬಾಡಿಗೆ ಮನೆಯವರಿದ್ದರೆ ನಾವೇನು ಮಾಡಬೇಕು, ರೆಂಟ್ ಅಗ್ರಿಮೆಂಟ್ ಕಂಪಲ್ಸರಿನಾ, ಆಮೇಲೆ ವೋಟರ್ ಐ ಡಿ ಕಂಪಲ್ಸರಿ ಕೊಡಲೇಬೇಕಾ, ಈಗ ಮೀಟ್ರು ನಮ್ಮ ತಂದೆ ಹೆಸರಲ್ಲಿದೆ ನಾವೇನು ಮಾಡಬೇಕು, ಹೊಸ್ದಾಗಿ ಮನೆ ಪರ್ಚೇಸ್ ಮಾಡಿದ್ದೀವಿ ಸರ್, ಹಳೆ ಓನರ್ ಹೆಸರಲ್ಲಿದೆ ಅದು ಯಾವ ಹೆಸರು ಕೊಡಬೇಕು ಅಂತ ಏನೇನೋ ಡೌಟ್ಸು. ಹಿಂದೆ 2 ವೀಡಿಯೋದಲ್ಲೂ ಹೇಳಿದ್ದೀನಿ. ಮೀಟ್ರು ಯಾರ ಹೆಸರಲ್ಲಾದರೂ ಇರಲಿ, ಮನೆ ಯಾರ ಹೆಸರಲ್ಲಾದರೂ ಇರಲಿ, ಈಗ ನೀವು ಹೊಸ್ದಾಗೆ ಅರ್ಜಿ ಹಾಕ್ತಿದ್ದೀರಾ ಅನ್ನೋ ಥರ ನಿಮ್ಮದು ಡೀಟೇಲ್ಸ್ನ ಕೊಟ್ಟು ನೀವು ರಿಜಿಸ್ಟರ್ ಮಾಡಿಸ್ಬೋದು ಅಂತ 2 ವೀಡಿಯೋದಲ್ಲೂ ಹೇಳಿದ್ದೀನಿ. ಮತ್ತು ಇಲ್ಲೊಂದು 4 ಮನೆ ವೆರಿಫಿಕೇಷನ್ ಮಾಡಿದ್ವಿ. ಅವರು ಮನೇಲೇ ಯಾರೂ ಇಲ್ಲ. ಅವ್ರಿಗೆ ನೆನ್ನೆ ನಾನು ಬಿಲ್ ಕೊಟ್ಟು ಹೋದಾಗ ಹೇಳಿದ್ದೆ, ಈ ಥರ ನಾಳೆ ನಮ್ಮವ್ರು ಬರ್ತಾರೆ, ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಎತ್ತಿಟ್ಟಿರಿ ಅಂತ. ಆಯಿತು ಸರ್ ಅಂತ ಹೇಳಿದರು. ನೋಡಿದ್ರೆ ಯಾರೂ ಮನೇಲಿ ಯಾರೂ ಇಲ್ಲವೇ ಇಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರಂತೆ. ಹಿಂಗಾಗ್ಬಿಟ್ರೆ ಹೆಂಗಪ್ಪ ಸರ್ವೆ ಮಾಡೋದು? ಅದಕ್ಕೆ ನಿಮ್ಮ ಅಕ್ಕಪಕ್ಕದ ಮನೇಲೋ ಇಲ್ಲ ನಿಮ್ಮ ಮನೆ ಯಾರ್ಯಾರ ಫ್ರೆಂಡ್ಸ್ ಇದ್ದರೆ ಅವರಿಗೆ ನಿಮ್ಮ ಡೀಟೇಲ್ಸ್ ಕೊಟ್ಟು ಹೋಗಿರಿ. ನಾವು ಅವ್ರ ಮನೆ ವೆರಿಫಿಕೇಷನ್ ಮಾಡೋಕ್ಕೆ ಹೋದಾಗ ನಿಮ್ಮ ಡೀಟೇಲ್ಸ್ ಹಾಕ್ಬಿಟ್ಟು ನಿಮಗೆ ಫೋನ್ ಮಾಡ್ತಾರೆ. ಎಷ್ಟೋ ಜನಕ್ಕೆ ನಾವು ಹೇಳಿದ್ದೀವಿ ಈ ಥರ ಮಾಹಿತಿಗಳನ್ನ ನಾವು ಬರೋಕ್ಕೂ ಮುಂಚೆ ರೆಡಿ ಮಾಡಿ ಇಟ್ಕೊಳ್ಳಿ, ಅಲ್ಲಿ ನಾವು ಬಂದಾಗ ಹುಡ್ಕೋದು ತಪ್ಪುತ್ತೆ ಅಂತ. ಆದರೂ ಸುಮಾರು ಜನ ಆ ಡೀಟೇಲ್ಸ್ನೆಲ್ಲ ರೆಡಿ ಮಾಡಿ ಇಟ್ಟಿರಲ್ಲ. ನಾವು ಬಂದಾಗ ಹುಡ್ಕೋದು, ನಾವು ಬಂದಾಗ ಅಲ್ಲಿದೆ ಇಲ್ಲಿದೆ ಅಂತ ಹೇಳೋದು, ಆ ಥರ ಮಾಡ್ತಾಯಿದ್ರೆ ಅದರಿಂದ ಸುಮಾರು ಲೇಟ್ ಆಗುತ್ತೆ. ಬೇರೆ ಮನೆಗಳದ್ದು ವೆರಿಫಿಕೇಷನ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ರಿ, ಸರ್ ನಮ್ಮ ಮನೆಗೆ ಗೃಹಜ್ಯೋತಿ ವೆರಿಫಿಕೇಷನ್ ಮಾಡೋಕ್ಕೆ ಯಾವತ್ತು ಬರ್ತಾರೆ ಏನು ಅಂತ. ಸ್ನೇಹಿತರೆ, ಅದು ಯಾರ್ದೋ ಒಬ್ಬರು ಮನೆದೋ ಇಲ್ಲ ಒಂದು ಏರಿಯಾದೋ ಮಾಡ್ತಾ ಇರೋದಲ್ಲ. ಎಕ್ಸಾಕ್ಟಾಗಿ ಇಂಥ ದಿನವೇ ಬರ್ತಾರೆ, ಈ ಟೈಮಿಂಗ್ಸ್ಗೆ ಬರ್ತಾರೆ ಅಂತ ಹೇಳೋಕ್ಕೆ. ಇದು ಆಲ್ ಓವರ್ ಕರ್ನಾಟಕ ಮಾಡ್ತಾ ಇರೋದ್ರಿಂದ ಈಗ ಕೆಲವೊಂದಿಷ್ಟು ಜನ ಡಾಕ್ಯುಮೆಂಟ್ಸ್ನ ಬೇಗ ತಂದು ಕೊಡ್ಬೋದು, ಇನ್ನು ಕೆಲವೊಂದಿಷ್ಟು ಜನ ಲೇಟ್ ಮಾಡ್ತಾರೆ. ಸೊ ಅದರಿಂದ ಅವರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ನಿಮ್ಮ ಬಿಲ್ಲಲ್ಲಿ ಇರುತ್ತೆ ನೋಡಿ, ನಿಮ್ಮ ಕರೆಂಟ್ ಬಿಲ್ಲಲ್ಲಿ ರೀಡಿಂಗ್ ಡೇಟ್ ಅಂತ ಇರುತ್ತೆ. ರೀಡಿಂಗ್ ಡೇಟ್ನ ನೋಡ್ಕೊಂಬಿಟ್ಟು ನೀವು, ಈಗ ರೀಡಿಂಗ್ ಡೇಟ್ ಸಪೋಸ್ 2ನೇ ತಾರೀಕು ಇತ್ತು ಅಂದ್ಕೊಳ್ಳಿ. 2ನೇ ತಾರೀಕು ಅಂದರೆ ಒಂದು 5ನೇ ತಾರೀಕು ಇಲ್ಲ 6ನೇ ತಾರೀಕು ನಮ್ಮ ಸಿಬ್ಬಂದಿಗಳು ನಿಮ್ಮ ಮನೆ ಹತ್ರ ಬರ್ಬೋದು. ರೀಡಿಂಗ್ ಡೇಟ್ 2ನೇ ತಾರೀಕು ಅಂತಿದ್ದರೆ 2ನೇ ತಾರೀಕು ಆದಮೇಲೆ ಬರೋದು, ಅದಕ್ಕೂ ಮುಂಚೆ ಅಂತೂ ಬರೋಲ್ಲ. ಆ ಬಿಲ್ಲಿಂಗ್ ಡೇಟ್ನ ನಿಮ್ಮ ಬಿಲ್ಲಲ್ಲಿ ಯಾವ ಡೇಟ್ ಇದೆ ಅದನ್ನು ನೋಡ್ಕೊಬಿಟ್ಟು ಡಾಕ್ಯುಮೆಂಟ್ಸ್ನ ಎತ್ತಿಡಬೇಕು. ಯಾವ ದಿನ ಬರ್ತಾರೆ ಅಂತ ನೀವೇ ಒಂದು ಅಂದಾಜಲ್ಲಿ ಇಟ್ಕೋಬೇಕು. ಒಂದು 2-3 ದಿನ ಆಗುತ್ತೆ ಬಿಲ್ಲಿಂಗ್ ಡೇಟ್ ಆದಮೇಲೆ. ಸುಮಾರು 10 ಗಂಟೆಯಿಂದ ನಾವು 12:45 ಆದರೂ ಇನ್ನೂ ಬರೀ ಎಷ್ಟೋ 12-13 ಇನ್ಸ್ಟಾಲೇಷನ್ ಮಾಡಿದ್ದೀವಿ. ನೀವು ಇಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಗ್ರಾಹಕರು ಕೊಡೋದು ಲೇಟ್ ಆಗಿರ್ಬೋದು, ಸರ್ವರಿಂದ ಪ್ರಾಬ್ಲಮಿಂದನೂ ಆಗಿರ್ಬೋದು. ಸೊ ಈ ಥರ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ನಿಮ್ಮ ಮನೆಗೆ ಬರೋದು ಲೇಟ್ ಆಗ್ತಿರ್ಬೋದು. ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಅಂದರೆ ಹೇಳಿದ್ದೀನಿ, ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ದೀನಿ ನಿಮಗೆ. ಆಧಾರ್ ಕಾರ್ಡು, ವೋಟರ್ ಐ ಡಿ, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತೂ 3 ಕಂಪಲ್ಸರಿ ಡಾಕ್ಯುಮೆಂಟ್ಸು. ಅದ್ರ ಜೊತೆಗೆ ಬಾಡಿಗೆ ಮನೆಯವರಾಗಿದ್ದರೆ ನೀವು ರೆಂಟ್ ಅಗ್ರಿಮೆಂಟ್ ಕೊಡ್ಬೋದು. ITPR ಆಗಿದ್ದರೆ ಪ್ಯಾನ್ ಕಾರ್ಡ್ ಅವಶ್ಯಕತೆ ಇದೆ. ITPR ಆಗಿಲ್ಲ ಅಂದರೆ ಪ್ಯಾನ್ ಕಾರ್ಡ್ ಅವಶ್ಯಕತೆ ಏನಿಲ್ಲ. ಈ ಸರ್ವೆ ಮಾಡೋದಂತೂ ತುಂಬ ಕಷ್ಟ ಸ್ನೇಹಿತರೆ. ಯಾಕಂದರೆ ಈಗ ನಾವು ಬಂದ ಟೈಮಲ್ಲಿ ಗ್ರಾಹಕರು ಸಿಗಲ್ಲ, ಅವ್ರು ಇಟ್ಟ ಟೈಮಲ್ಲಿ ನಾವು ಬರೋಕ್ಕಾಗಲ್ಲ, ಇನ್ಯಾವುದೋ ಬೇರೆ ಏರಿಯಾಕ್ಕೆ ಹೋಗಿರ್ತೀವಿ. ಇದ್ರ ಮಧ್ಯದಲ್ಲಿ ಸರ್ವರ್ದು ಬೇರೆ ಪ್ರಾಬ್ಲಮ್ಮು ನೋಡಿ. ಈಗ ಸರ್ವರ್ ಬರ್ತಾಯಿಲ್ಲ ಅಂದ್ಬಿಟ್ಟು ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಈ ಫೀಲ್ಡಲ್ಲಿ ಸರ್ವರೇ ಬರ್ತಾಯಿಲ್ಲ. ಅವ್ರ ಆಧಾರ್ ನಂಬರು ಎಲ್ಲ ಎಂಟ್ರಿ ಮಾಡಿದ್ರು OTPನೇ ಬರ್ತಾಯಿಲ್ಲ. ರೀಲ್ಸು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ಹಾಕಿದ್ದೀನಿ. ಆದರೂ ಮತ್ತೆ ಅಲ್ಲಿ ಕಮೆಂಟ್ ಮಾಡ್ತಾರೆ, ಈಗ ಮೀಟ್ರು ಬೇರೆಯವ್ರ ಹೆಸರಲ್ಲಿದೆ ನಾವೇನು ಮಾಡೋದು, ಮೀಟ್ರ್ ನಮ್ಮ ತಂದೆ ಹೆಸರಲ್ಲಿದೆ ನಾವೇನು ಮಾಡೋದು. ಸ್ನೇಹಿತರೆ, ಮೀಟ್ರ್ ಯಾರ ಹೆಸರಲ್ಲಾದರೂ ಇರಲಿ, ಮನೆ ಯಾರ ಹೆಸರಲ್ಲಾದರೂ ಇರಲಿ, ನೀವು ಹೊಸದಾಗಿ ನೀವೇ ಅರ್ಜಿ ಹಾಕ್ತಿದ್ದೀರಾ ಅಂದ್ಕೊಂಡು ನಿಮ್ಮ ಡೀಟೇಲ್ಸ್ನ ಕೊಡಿ. ಅರ್ಥ ಆಯ್ತಾ? ಈಗ ನೀವು ಮನೇಲಿ ಯಾರು ವಾಸ ಇದ್ದೀರಾ, ಬಾಡಿಗೆ ಮನೆ ಆಗಿದ್ರೆ, ಈಗ ಅಟ್ ಪ್ರೆಸೆಂಟ್ ನೀವು ಯಾರು ವಾಸ ಮಾಡ್ತಿದ್ದೀರಾ ಬಾಡಿಗೆ ಮನೆಯಲ್ಲಿ, ಅವ್ರದ್ದು ಡೀಟೇಲ್ಸ್ನ ಕೊಡಿ. ಅದರಲ್ಲೂ ಯಾರ್ದು ಕೊಡಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರ ಹತ್ರ ವೋಟರ್ ಐ ಡಿ ಇರುತ್ತೆ ಅವ್ರದ್ದು ಡೀಟೇಲ್ಸ್ನ ಕೊಡಿ. ಯಾಕಂದರೆ ವೋಟರ್ ಐ ಡಿ ಇಲ್ಲದೆ ಅದು ಪ್ರೊಸೀಡ್ ಆಗೋಲ್ಲ. ಸೊ ಆದಷ್ಟು ವೋಟರ್ ಐ ಡಿ ಯಾರ್ದು ಇರುತ್ತೆ ಅವ್ರದ್ದನ್ನ ಡೀಟೇಲ್ಸ್ ಕೊಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಫಸ್ಟೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಕೊನೆಗೆ ವೋಟರ್ ಐ ಡಿ ಇಲ್ಲ ಸರ್ ಅಂತ ಹೇಳ್ಬಿಡ್ತಾರೆ. ಕಂಡು ಟೈಪ್ ಮಾಡಿ ಇಲ್ಲೆಲ್ಲ ಬರ್ದಿರ್ತೀವಿ, ಕೊನೆಗೆ ಬರ್ದಾದ್ಮೇಲೆ ಹೇಳ್ತಾರೆ ಸರ್ ಹಿಂಗೆ ವೋಟರ್ ಐ ಡಿ ನಮ್ದಿಲ್ಲ ಅಂತ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾರ್ಯಾರದ್ದು ವೋಟರ್ ಐ ಡಿ ಇರುತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಅವ್ರದ್ದು ಡೀಟೇಲ್ಸ್ನ ಕೊಡಿ. ಆಮೇಲೆ ಆ ಗೃಹಜ್ಯೋತಿ ಫಾರ್ಮೆಟ್ ಯಾವ ಥರ ಇರುತ್ತೆ ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಗೃಹಜ್ಯೋತಿ ಫಾರ್ಮೆಟ್ ಯಾವ ಥರ ಇರುತ್ತೆ ಅಂತ. ಇಲ್ಲಿ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಕಂಪಲ್ಸರಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸಲೇಬೇಕು. ಇಲ್ಲಿ ವಿದ್ಯುತ್ ಸರಬರಾಜು ಕಂಪನಿ ಹೆಸರು ಅಂತಿದೆ ನೋಡಿ, ಇಲ್ಲಿ ಅದು ಯಾವ ಕಂಪ್ನಿ ಇರುತ್ತೆ ಆ ಕಂಪ್ನಿದು ಬರಿತೀವಿ. ಅದೇ ಥರ ನೆಕ್ಸ್ಟು ಖಾತೆ ಸಂಖ್ಯೆ ಅಂತಿದೆ, ನಿಮ್ಮ ಬಿಲ್ಲಲ್ಲಿ ಇರುತ್ತೆ ಅಕೌಂಟ್ ಐ ಡಿ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಮಾಡೋದು. ಆಮೇಲೆ ಫಲಾನುಭವಿಗಳ ಆಧಾರ್ ಸಂಖ್ಯೆ ನೋಡಿ, ನಿಮ್ಮ ಆಧಾರ್ ನಂಬರ್ ಇಲ್ಲಿ ಎಂಟ್ರಿ ಮಾಡೋದು. ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಫಲಾನುಭವಿಯ ಹೆಸರು ಅಂತ ಹಾಕಿದ್ದಾರೆ. ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ಕ್ಲೀನಾಗಿ ಬರೀಬೇಕು. ಅಂದರೆ ಗೃಹಜ್ಯೋತಿ ರಿಜಿಸ್ಟರ್ ಮಾಡಬೇಕಾದ್ರೆ ಅವ್ರ ಮೊಬೈಲ್ ನಂಬರ್ ಇಲ್ಲಿ ಎಂಟ್ರಿ ಮಾಡೋದು. ಬೆನಿಫಿಷಿಯರು ಯಾರು ರೆಂಟೆಡ್ ಅಂತ ಇಲ್ಲಿ ಟಿಕ್ ಮಾಡೋದು. ರೇಷನ್ ಕಾರ್ಡ್ ಇದೆಯಾ ಅಂತ ಎಂಟ್ರಿ ಮಾಡೋದು ಈ ಕಾಲಮು. ರೇಷನ್ ಕಾರ್ಡ್ ಇದೆ ಅಂತಂದರೆ ಯಾವ ರೇಷನ್ ಕಾರ್ಡ್ ಇದೆ, APL, BPL ಇಲ್ಲ ಯಾವುದೂ ಇಲ್ವಾ. APL, BPL ಆದರೆ ಇಲ್ಲಿ ನಂಬರ್ ಎಂಟ್ರಿ ಮಾಡಬೇಕು.
ಹೌದು ಅಂತ ಟಿಕ್ ಮಾಡಿದ್ರೆ ನಿಮ್ಮ ವೋಟರ್ ಐ ಡಿ ನಂಬರು ಕೇಳುತ್ತೆ. ಆಮೇಲೆ ಅಪ್ಲಿಕೇಶನಲ್ಲೂ ಇದನ್ನ ಎಂಟ್ರಿ ಮಾಡಬೇಕು. ಅದೇ ಥರ ಇನ್ನು ನೆಕ್ಸ್ಟು ಫಲಾನುಭವಿಯ ವರ್ಗ ಅಂದರೆ SCನೋ STನೋ OBCನೋ ಅಲ್ಪಸಂಖ್ಯಾತರೋ ಅದನ್ನು ಇಲ್ಲಿ ಟಿಕ್ ಮಾಡಬೇಕು. ITPR ಆಗಿದ್ದರೆ ಇಲ್ಲಿ ಎಸ್ ಅಂತ ಟಿಕ್ ಮಾಡಿ ನಿಮ್ಮದು ಪ್ಯಾನ್ ಕಾರ್ಡ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿದೆ ನೋಡಿ ಪ್ಯಾನ್ ನಂಬರ್ ಅಂತ, ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು. ಫಲಾನುಭವಿಗಳ ವೃತ್ತಿ ನಿಮ್ಮದೇನು ವರ್ಕ್ ಏನು ಮಾಡ್ತೀರಾ, ಮನೇಲಿದ್ದೀರಾ, ಇಲ್ಲ ಗೌರ್ಮೆಂಟ್ ಎಂಪ್ಲಾಯ, IT ನಾ, ಇಲ್ಲ ಬಿಸ್ನೆಸ್ ಇದೆಯಾ, ಟೀಚರಾ, ಎಲ್ಲ ಇಲ್ಲಿದೆ. ನಿಮ್ಮದು ಯಾವುದು ಅಂತ ನೋಡ್ಬಿಟ್ಟು ನೀವು ಟಿಕ್ ಮಾಡ್ಬೋದು. ಇನ್ನು ಕೊನೆಯದಾಗಿ ನಿಮ್ಮದೊಂದು ಸಿಗ್ನೇಚರು, ಇಲ್ಲಿ ಯಾರು ಸರ್ವೆ ಮಾಡಿರ್ತಾರೆ ನಮ್ಮ ಸಿಬ್ಬಂದಿಯವರು ಇಲ್ಲಿ ಸೈನ್ ಮಾಡ್ತಾರೆ, ನೀವು ಇಲ್ಲಿ ಸೈನ್ ಮಾಡಬೇಕು. ಇಷ್ಟು ಡೀಟೇಲ್ಸ್ನು ಸ್ನೇಹಿತರೆ ಇಲ್ಲೂ ಎಂಟ್ರಿ ಮಾಡಬೇಕು. ಅದೇ ಥರ ನಮ್ಮ ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನಲ್ಲೂ ಎಂಟ್ರಿ ಮಾಡಬೇಕು. ಸೊ ಅಪ್ಲಿಕೇಶನ್ ಲಿಂಕ್ ಕಳಿಸಿ, ಆಮೇಲೆ ಅಪ್ಲಿಕೇಶನು ನಾವು ಮಾಡೋಕ್ಕಾಗಲ್ವಾ, ಆನ್ಲೈನಲ್ಲಿ ಮಾಡೋಕ್ಕಾಗಲ್ವಾ ಅಂತ ಸುಮಾರು ಜನ ಕೇಳ್ತಾನೆ ಇದ್ರಿ. ಆ ಅಪ್ಲಿಕೇಶನ್ ಲಿಂಕ್ ಕಳಿಸಿ ನಾವು ಮಾಡ್ಬೋದಾ, ಆನ್ಲೈನಲ್ಲಿ ಹಾಕ್ಬೋದಾ, ಅರ್ಜಿ ಹಾಕ್ಬೋದಾ ಅಂತ ಕೇಳ್ತಾಯಿದ್ರಿ ಸುಮಾರು ಜನ. ನಾನು ಈಗ ಆಗಲೇ 2 ವೀಡಿಯೋದಲ್ಲೂ ಹೇಳಿದ್ದೀನಿ, ಇದನ್ನು ಯಾವುದೇ ಸೈಬರ್ ಸೆಂಟ್ರಲ್ಲಾಗಲಿ, ಯಾವುದೇ ಬೇರೆ ಆನ್ಲೈನ್ ಪೋರ್ಟಲ್ಗಳಲ್ಲಾಗಲಿ ಎಲ್ಲೂ ಬಿಟ್ಟಿಲ್ಲ. ಇದನ್ನು ನಮ್ಮ KEB ಸಿಬ್ಬಂದಿಯವರೇ ಮಾಡಬೇಕು. ಸೊ ಹಾಗಾಗಿ ಇದನ್ನು ನೀವು ಆದಷ್ಟು ಎಲ್ಲೂ ಹೋಗಬೇಕಾಗಿಲ್ಲ, ನಿಮ್ಮ ಮನೇಲೇ ಇರಿ. ನಮ್ಮ ಸಿಬ್ಬಂದಿಯವರೇ ಬಂದ್ಬಿಟ್ಟು ನಿಮ್ಮ ಮನೆಗೆ ಡೋರ್ ಟು ಡೋರ್ ವೆರಿಫಿಕೇಷನ್ ಮಾಡ್ತಾರೆ. ಇವಾಗ ನಾವು ಅದನ್ನೇ ಮಾಡ್ತಾ ಇರೋದು. ಈ ವಿಡಿಯೋ ನಿಮ್ಗೆ ಏನಾರು ಇನ್ಫಾರ್ಮೇಟಿವ್ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.